ಪ್ರಶಸ್ತಿ ಪತ್ರ ಇವರೇ ಫಸ್ಟ್ ಇಸ್ಕೊಂಡಿರೋದು 1000 ರೂಪಾಯಿ ಆಗಿರೋದ. ಬರೀ ನಿಮ್ ಊರಿಗೆ ಮಾದರಿ ಅಲ್ಲ, ಇವಾಗ ಶಿರಾ ತಾಲೂಕಿಗೆ ಇರ್ಲಿ ನಮ್ಮೂರಿನ ನಾವ್ ಹೇಳ್ಕೊಂಬನ. ನಮ್ಗೆ ನಮ್ಮೂರಲ್ಲಿ ಯಾರೇ ಬೆಳೆದ್ರು ಇವರು ಬೆಳೆದವರೆಲ್ಲ ನಮ್ಮೂರಿಗೆ ಒಂದು ಹೆಸರಾತಲ್ಲ ಅಂಬೋದು ಒಂದು ತುಂಬಾ ಅಭಿಮಾನ ನಮಗೆ, ಅಷ್ಟೇ, ಇನ್ನೇನಿಲ್ಲ. ರಂಗನಾಥಣ್ಣ, ಈಗ ಫೈನಲಿ ನಮ್ಮ ನಾಡಿನ ರೈತರಿಗೆ ಅಂದ್ರೆ ನಮ್ಮ ಶಿರಾ ತಾಲೂಕ್ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಎಲ್ಲೆಲ್ಲಿ ಬೆಳೆ ವರ್ಕೌಟ್ ಆಗುತ್ತೆ ಅಂತ ರೈತರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಇಲ್ಲ ಸರ್, ಇಲ್ಲಿ ಬೆಂಗಳೂರಿಗೆ ಹೋಗಿ ಅವರೆಲ್ಲ ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡೋಕ್ಕಾಗ್ದಾನೆ ಇದಾಗ್ತಾನ. ನಾವು ಜಮೀನೆಲ್ಲ ಬೇಯ್ ಬಿಡ್ಕೊಂಡು ಅವರೆಲ್ಲನ ಇದು ಮಾಡಿ ಇನ್ನೊಬ್ರ ಕೈ ಕೆಳಗೆ ಹೋಗಿ ಒದ್ದಾಡ್ಕೊಂಡು ಇವಾಗ ಸೆಕ್ಯೂರಿಟಿ ಕೆಲಸ ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ಅದೆಲ್ಲ ಮಾಡೋದ್ಕಿಂತ ಇದು ನಮ್ಮಲ್ದಾಗೆ ರೈತ ಮಾಡಿದರೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊಂಡು ಜೀವನ ಮಾಡ್ಬೋದು. ಇದು ಬೆಳಿಗ್ಗೆ 2 ಗಂಟೆ, ಬೈಗಿಂದ 2 ಗಂಟೆ ಸಹ ಅಷ್ಟೇ ಕೆಲಸ ಇರೋದು ಇದಕ್ಕೆ, ಇನ್ನೇನು ಇದ್ರಾಗೆ ಇಲ್ಲ. ಒಟ್ಟಿಗೆ ಸೊಪ್ಪು ತರೋದು 1 ಗಂಟೆ, ಹಾಕೋದು 1 ಗಂಟೆ ಸಹ. ಇದು ಬೆಳಿಗ್ಗೆ 1 ಗಂಟೆ, 2 ಗಂಟೆ, ಬೈಗಿಂದ 2 ಗಂಟೆ ಅಷ್ಟೇ ಸಹ ಇದ್ರಾಗಿರೋದು ಕೆಲಸ. ಒಬ್ರಿಗಿನ ಹಾಳಾಗಿ ಮಾಡೋದಕ್ಕಿಂತ ಇದನ್ನು ನಾವೇ ಇದನ್ನು ಮಾಡಿದರೆ ಸರ್ಕಾರದಿಂದ ಎಲ್ಲ ಸವಲತ್ತು ಕೊಡ್ತಾರೆ. ಇಂಥದ್ದು ಕೊಡಲ್ಲ ಅಂಬಂಗಿಲ್ಲ. ಇವಾಗ ಡ್ರಿಪ್ ಕೊಡ್ತಾರೆ, ಇನ್ನು ತಿರ್ಗಾ ಮನೆ ಕಟ್ಟರೆ ದುಡ್ಡು ಕೊಡ್ತಾರೆ. ಇದೆಲ್ಲ ಮಾಡಿದರೆ ಅನುಕೂಲ ಐತೆ ಸರ್. ರೈತರು ಇಲ್ಲಿದ್ದ ಹೋಗಿ ಅವ್ರ ಇನ್ನೊಬ್ರ ಅವ್ರ ಕಾಲಕ್ಕೆ ತೋರಿಸಿದ್ದು ನಾವು ಕೈಯಾಗಿ ಮಾಡ್ಬೇಕು ಸರ್. ಅದಕ್ಕೆ ನಾವು ಇದೆಲ್ಲ ಬೋರ್ ಹಾಕ್ಸ್ಕೊಂಡು ನಾನೇ ಮಾಡ್ತಾ ಇದ್ದೀನಿ ಎಲ್ಲ ಇದನ್ನ. ಈಗ ನೀವು ಶುರು ಮಾಡ್ಬೇಕು ಅಂತ ಇದ್ದೀನಿ, ಇಲಾಖೆಯಿಂದ ಎಲ್ಲ ಜವಾಬ್ದಾರಿ ನಿಮ್ದೆ, ನೀವೇ ಕೊಡ್ಸ್ಬೇಕು. ಆಗ್ಲಿ ಸರ್, ಕೊಡೋಣ, ಅದನ್ನೆಲ್ಲ ಮಾಡ್ಸೋಣ. ಸಾಹೇಬ್ರ ಹತ್ರ ನಾನೆಲ್ಲ ಮಾತಾಡ್ತೀನಿ, ಹೇಳ್ತೀನಿ ಸರ್. ನೀವು ಇನ್ನು 10 ರೈತರಿಗೆ ಮುಂದಾಳತ್ವ ವಹಿಸ್ಕೊಂಡು ನೀವೇ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಸರಿ ಸರ್, ಮಾಡ್ತೀವಿ. ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ, ಇನ್ನ ಗೊತ್ತಿರಲ್ಲ ಸರ್. ಅವ್ರಿಗೆ ಹುಳ ಬಂದಾಗ ಹೆಂಗ್ ನೋಡ್ಕೋಬೇಕು ಅದೆಲ್ಲ ಗೊತ್ತಿರಲ್ಲ. ನೀವೇ ಮಾರ್ಗದರ್ಶಕರಾಗ್ಬೇಕು ಸರ್. ನಾವೇನ್ ಗೊತ್ತಿತ್ತೇನು ಸರ್, ಈ ಕಡೆ ಎಲ್ಲ ಇದ್ರೇನು ಸರ್, ಅವರೇ ನಮಗೆಲ್ಲ ತೋರಿಸಿ ಇರೋದು ಮಾಡಿರೋದು, ಇವತ್ತಿಗೂ ಅವರೇ ನೋಡೋದು ಬಂದೆಲ್ಲನ. ಅಲ್ಲ, ನೀವೇನ್ ಹೇಳ್ತೀರಾ ಇವರು ರಂಗನಾಥಪ್ಪ ಅವ್ರ ಬಗ್ಗೆ? ಸರ್, ಹೇಳ್ಬೇಕಂದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ರೈತರನ್ನ ಆರ್ಥಿಕವಾಗಿ ಸದೃಢ ಮಾಡ್ತಕ್ಕಂಥ ಕ್ರಾಪ್ ಅಂದರೆ ಈ ರೇಷ್ಮೆ ಬೆಳೆ. ಈ ರೇಷ್ಮೆ ಬೆಳೆಗೆ ಬಹಳ ಇತಿಹಾಸ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ವರದಾನ ಆಗಿರ್ತಕ್ಕಂಥ ಕ್ರಾಪ್ ಏನಾದರೂ ಇದ್ದರೆ ಅದು ರೇಷ್ಮೆ ಕೃಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೇಷ್ಮೆ ಕೃಷಿ ಒಂದು ಸಾರಿ ನಾವು ಜಮೀನಲ್ಲಿ ನಾಟಿ ಮಾಡಿದರೆ ಸುಮಾರು ಭೂಮಿ ಫಲವತ್ತಾಗಿ ಇಟ್ಕೊಂಡ್ರೆ 5 ರಿಂದ 10 ವರ್ಷದವರೆಗೂ ನಮಗೆ ಬೆಳೆ ಕೊಡ್ತಾ ಇರುತ್ತೆ. ಪದೇ ಪದೇ ಬೀಜಕ್ಕೆ ಇನ್ವೆಸ್ಟ್ಮೆಂಟು, ನಾಟಿಗೆ ಇನ್ವೆಸ್ಟ್ಮೆಂಟ್ ಅನ್ನೋ ಖರ್ಚು ಬರೋದಿಲ್ಲ. ಒಂದು ಸಾರಿ ನಾವು ಶೆಡ್ ನಿರ್ಮಾಣ ಮಾಡ್ಕೊಂಡು ಟ್ರೇಸ್ ಮಾಡ್ಕೊಂಡು ಎಲ್ಲ ಮೆಟೀರಿಯಲ್ಗಳನ್ನು ನಾವು ಪಡ್ಕೊಂಡ್ರೆ ಅದಕ್ಕೆ ಏನು ಎಕ್ಸಸ್ ಖರ್ಚು ಬರೋದೇ ಇಲ್ಲ. ಸುಮಾರು ಒಂದು 10 ವರ್ಷದವರೆಗೂ ಬೇಕಾದ್ರೂ ನಾವು ಇದೇ ಮನೆಯಲ್ಲಿ ರೇಷ್ಮೆ ಮೇಯಿಸ್ಬೋದು. ಈ ರೇಷ್ಮೆ ಕೃಷಿಗೆ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಸಿಗುತ್ತೆ. ನಾವು ನಾಟಿ ಮಾಡೋದ್ರಿಂದ ಹಿಡಿದು ರೇಷ್ಮೆ ಸೊಪ್ಪನ್ನು ಬೆಳೆಸೋದ್ರಿಂದ ಹಿಡಿದು ಡ್ರಿಪ್ ಇರಿಗೇಷನ್ ಮಾಡೋದಕ್ಕೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಮಗೆ SC ST ಜನರಲ್ ಎಲ್ಲರಿಗೂ ಅವ್ರಿಗೆ ತಕ್ಕಾದಂಥ ಒಂದು ಅನುದಾನನ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನೋ ಹೇಳೋಕ್ಕೆ ಖುಷಿ ಪಡ್ತೀನಿ ಅಂದರೆ, ಈ ಶಿರಾ ತಾಲೂಕಿನ ತುಮಕೂರು ಜಿಲ್ಲೆ ಯಾರ್ನೂರಕ್ಕೂ ಈ ಪುಟ್ಟ ಗ್ರಾಮ ಸುಮಾರು ಈ ಒಂದು ತಿಂಗಳಲ್ಲಿ ಇಡೀ ಏಷ್ಯಾದ ನಂಬರ್ 1 ಮಾರುಕಟ್ಟೆ ರಾಮನಗರ ಅಂಥ ಮಾರುಕಟ್ಟೆಯಲ್ಲಿ ಈ ವರ್ಷ ಪ್ರಥಮ ಬಾರಿಗೆ 1,000 ರೂಪಾಯಿಗೆ 1 kg ಗೂಡನ್ನು ಮಾರಿ ಈ ನಮ್ಮ ಪ್ರಶ್ನಿತ ಪೇಪರ್ನಲ್ಲೆಲ್ಲ ಬಂದಿದ್ದಾರೆ ರಂಗನಾಥ್ ಅಂತ ಇವರು. ಆಮೇಲೆ ಈ ಊರಿನ ಗ್ರಾಮದವರು ಯಾರ್ಲರಿಗೂ ಸುಮಾರು ಒಂದು ವಾರಕ್ಕೆ ಇಬ್ಬರಾದ್ರೂ ಮಾರ್ಕೆಟಲ್ಲೇ ಟಾಪ್ ರೇಟ್ ಬೆಳೆದು ರಾಜ್ಯ ಹಾಗೂ ನಮ್ಮ ದೇಶಕ್ಕೆ ಕೀರ್ತಿ ತಂದಿರ್ತಕ್ಕಂಥ ಗ್ರಾಮ ನಮ್ಮದು ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಈ ರೇಷ್ಮೆ ಕೃಷಿ ಯಾರೇ ನಂಬಿರೂ ಖಂಡಿತ ಕೈ ಬಿಡಲ್ಲ. ಹೆಚ್ಚಿನ ರೈತರು ಕಡಿಮೆ ನೀರಿದ್ರೂ ಸಮೇತ ಈ ರೇಷ್ಮೆ ಕೃಷಿ ಮಾಡ್ಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅಣ್ಣ, ನೀವು ರಂಗನಾಥಪ್ಪ ಅವ್ರಿಗೆ ಮಾರ್ಗದರ್ಶಕರು ಅಂತ ಹೇಳಿದ್ರು. ರಂಗನಾಥಪ್ಪ ಅವ್ರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟ? ಅವ್ರಿಗೆ ಮುಂಚೆಲ್ಲ ಏನೂ ಗೊತ್ತಿರಲಿಲ್ಲ. ನಾವು 10 ವರ್ಷದಿಂದ ಮೇಯ್ತಾ ಇದ್ವಿ. ಅವರು ಜ್ವರಕ್ಕೆ ಹೋಗೋದು, ಜ್ವರದಿಂದ ಎದ್ದುಳಾನು, ಯಾವ ಮೆಡಿಸಿನ್ ಹೊಡಿಬೇಕು, ಏನು ಹೊಡಿಬೇಕು ಎಲ್ಲ ಅವ್ರಿಗೆ ಮಾರ್ಗದರ್ಶನ ಮಾಡೋಕ್ಕೆ ಅವನು ಮಟ್ಗೊಂದು ಕೆಜಿ ಎಷ್ಟು ಬೆಳೆದ 4 ವರ್ಷದಿಂದ ಬೆಳೆದಿರೋ ಯಾವ ಒಂದು ಗಿಡನೂ ಫೇಲ್ ಆಗಿದೆ. ಈಗ ರಂಗನಾಥಪ್ಪ ಅವ್ರಿಗೆ ಅಷ್ಟೇ ಮಾರ್ಗದರ್ಶನ ಕೊಡ್ತೀರಾ? ನಮಗೂ ಕೊಡ್ತೀರಾ? ಏನು ಬೆಟರ್ ಒಂದು 100 ಜನಕ್ಕೂ ಎಲ್ಲ ಹೋಗಿ. ಈಗ ನಿಮ್ಮ ಊರು ಬಿಟ್ಟು ಬೇರೆ ಊರಿನವ್ರು ಬರ್ತಾರಪ್ಪ ನಿಮ್ಮಲ್ಲಿ? ಇಲ್ಲ, ಹೋಗಿಲ್ಲ. ಅಲ್ಲ, ಈಗ ಬಂದ್ರೆ ಹಿಂಗೆ ಕೇಳಿ ಫೋನ್ಗಳು ಹೇಳ್ತೀನಿ. ಯಾರೇ ರೈತರು ಬಂದ್ರು ಐಡಿಯಾ ಕೊಡ್ತೀನಿ, ಹೇಳಿದೀನಿ. ಫೋನ್ ಯಾರು ಅಂತ ಹೇಳಿ. ನೀನು ರಂಗನಾಥಪ್ಪ ಮಗನ? ಹೌದು ಸರ್, ಮಧುಸೂದನ್ ಅಂತ. ಏನು ಮಾಡ್ತೀನಿ? ಎಜುಕೇಶನ್ PUC ಆಯಿತು. ಅದರಿಂದ ಬೋರ್ ಹಾಕ್ತಕ್ಕಂಥ ರೈತ ಅಲ್ಲಿ ಬೆಂಗಳೂರಲ್ಲಿ ದುಡಿತಿದೆ. 15,000 salary ಕೊಡೋರು, 15 ರಿಂದ 20,000 ಏನು ಉಳಿತಿರಲಿಲ್ಲ.
ಅಲ್ಲಿಂದ ನಮ್ಮ ಅಪ್ಪಾಜಿ ಕರೆಸ್ಕೊಂಡು ರೇಷ್ಮೆ ಮೇಯ್ತಾನೆ ಅಂತ ಅಲ್ಲಿಂದ ಬಂದೆ. ತಿಂಗಳು ನೋಡಿದೆ ಅವರು ನಮ್ಮ ರಂಗನಾಥ ದಡಪ್ಪ ಅವರು, ನಮ್ಮ ದಡಪ್ಪ ಅವರು ಅವರಿಂದ ಅನುಕೂಲ ಇದೆ, ಈ ಥರ ಮಾಡಿರಿ, ಈ ಥರ ಆಗುತ್ತೆ, ಬೆನಿಫಿಟ್ ಇದೆ ಅಂತ ಹೇಳಿದ್ರು. ಸರ್ಕಾರದಿಂದ ಬೆನಿಫಿಟ್ ಬಂತು ನೋಡಿರು. ನಮ್ಮಲ್ಲಿ ಬೆನಿಫಿಟ್ ಆರಾಮ್ಸೆ ಇದೆ ಒಟ್ಟಿಗೆ. ಸರ್ಕಾರದಿಂದ ಚೆನ್ನಾಗಿ ಬರುತ್ತೆ, ಡ್ರಿಪ್ ಕೊಡ್ತಾರೆ, ಲೋನ್ ಕೊಡ್ತಾರೆ, ಅದರಿಂದ ರೇಷ್ಮೆ ಬಲೆ ಪ್ರತಿಯೊಂದು ಕೊಡ್ತಾರೆ. ಮೆಡಿಷನ್ ಇದು ಔಷಧಿ. ಈಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಅದು ಇದೀರಾ ಇದು ಇದೆಯಾ ಸರ್? ಇಲ್ಲೇ ಸರ್, ಇಲ್ಲಿ ರಾಜ ಸರ್, ಅಲ್ಲಿ ಒಬ್ಬೊಂಥರ ಕೆಲಸ ಹೇಳ್ದಂಗೆ ಕೆಲಸ ಮಾಡಬೇಕು ಸರ್, ಅಲ್ಲಿ ಆಗಲ್ಲ. ಬೆಳೆ 6 ಗಂಟೆಗೆ ಡ್ಯೂಟಿ ಹೋಗ್ಬೇಕು, ಮತ್ತೆ ತಿರ್ಗಾ 4 ಗಂಟೆ ಬರೋ ಅಡುಗೆ ಮಾಡ್ಕೋಬೇಕು, ಊಟ ಮಾಡ್ಕೋಬೇಕೆಲ್ಲ ರಿಸ್ಕ್ ಇಲ್ಲ ಸರ್. ಇಲ್ಲಿ ತಂದೆ ತಾಯಿ ಕಣ್ ತುಂಬ ಇರ್ತಾರೆ, ನೋಡ್ಕೊಂಡು ಆರಾಮ್ಸೆ ಮಾಡ್ಬೋದು ಸರ್ ಕೆಲಸನ. ಬೇರೆ ನಿಮ್ಮ ಕೊಲಿಂಗ್ಸ್ ಎಲ್ಲ ಇದಾರಲ್ಲ ಅವ್ರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟ? ಸರ್ ನಾನು ಹೇಳ್ದೆ ಅದೇ ಸರ್, ಬನ್ನಿ ಹಳ್ಳಿ ಸೈಡ್ ಬನ್ನಿ, ಆರಾಮ್ಸೆ ವ್ಯವಸಾಯ ಮಾಡಿ, ಮನೆ ಕೈ ತುಂಬ ಸಂಬಳ ಸಿಗುತ್ತೆ. ಅಲ್ಲಿ ಹೇಳ್ದಂಗೆ ಕೇಳಕ್ಕೆ ಹಾಕಲ್ಲ, ಯಾರೇ ನೋಡಿದ್ರು ಬೈಸ್ಕೋಬೇಕು, ಎನಿ ಟೈಮ್ಗೆ ಹೋಗ್ಲಾದ್ರು. ಇಲ್ಲೇನಿಲ್ಲ, ನಾವೇ ರಾಜ ಕಿಂಗ್ ಇದ್ದಂಗೆ ಒಂಥರ ಆರಾಮ್ಸೆ ಮಾಡ್ಕೋಬೇಕು. ಅದ್ರಲ್ಲಿ ರೂಮ್ ಮಾಡ್ಕೊಂಡು ಊಟ ತಿಂಡಿ ನಾವೇ ಮಾಡ್ಕೊಂಡು ಅಡುಗೆ ಎಲ್ಲ ರಿಸ್ಕ್ ಆಗುತ್ತೆ. ಇಲ್ಲೆಲ್ಲ ತಂದೆ ತಾಯಿ ಕಣ್ಮುಂದೆನೇ ಇರ್ತೀವಲ್ಲ, ಏನಿಲ್ಲ ಸರ್ ಪ್ರಾಬ್ಲಮ್ಸ್. ತಂದೆ ನಿಮ್ ತಾಯಿ ನಿಮ್ಗೆ ಜೊತೆಲೆ ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ ಏನ್ ಹೇಳ್ತಾರೆ ಅವ್ರು? ಸರ್ ನನಗೆ ಖುಷಿ ಸರ್, ಯಾಕೆ ಅಲ್ಲಿಂದ ಎಲ್ಲೋ ಇರೋ ಬದಲು ಇಲ್ಲ ಕಣ್ಮುಂದೆನೇ ಇರ್ಬೋದಲ್ಲ, ಮಗ ಯಾವ ಥರ ಇರ್ತಾನೆ ಏನಂತ. ಹಾಂ ಸರ್. ಸ್ನೇಹಿತರೆ ನಮಸ್ಕಾರ. ನೋಡಿ, ಇವರು ತಮ್ಮ, ಇವರು ಅಣ್ಣ. ಈಗ ಇದು ರೇಷ್ಮೆ ಶೆಡ್, ಇದು ಇವ್ರದ್ದು ಅಣ್ಣಂದು. ಅಣ್ಣ ನಿಮ್ಮ ಹೆಸರು? ರಾಜಣ್ಣ ಸರ್. ರಾಜಣ್ಣ. ಈಗ ಹೊಸದಾಗಿ ರೇಷ್ಮೆ ಶೆಡ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ ಸರ್. ಯಾಕೆ ಮಾಡ್ತಾ ಇದ್ದೀರಾ? ನಾವು ನಮ್ಮ ತಮ್ಮ ಬೆಳೆಯೋದು ನೋಡಿ ನಾವು ಆ ಥರ ಬೆಳಿಬೇಕು ರೇಷ್ಮೆ ಅಂತ ಮಾಡ್ತಾ ಇದೀವಿ ಸರ್ ನಾವು. ಅಂದ್ರೆ ರೇಷ್ಮೆನ ನೀವು ಬೆಳಿಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಅನುಭವ ಇದೆಯಾ ನಿಮ್ಗೆ? ಅನುಭವ ಇದೆ ಸರ್. ಅಂದ್ರೆ ಬೇರೆ ಹತ್ರ ಕೆಲಸ ಬೇರೆ ಕೆಲಸ ಮಾಡಬಹುದು ಸರ್. ಅನುಭವ ಇದೆ. ಈಗ ನೀವು ಸ್ವಂತವಾಗಿ ಮಾಡಬೇಕು ಅಂತ ಮಾಡಿದೀವಿ ಸರ್. ಅಂದ್ರೆ ಈಗ ನಿಮ್ಗೆ ಅಣ್ಣ ತಮ್ಮಂಗ್ ಸ್ಫೂರ್ತಿ ಆಗ್ಬೇಕಾಯ್ತು, ಈಗ ತಮ್ಮನೇ ಅಣ್ಣಂಗ್ ಸ್ಫೂರ್ತಿ ಆಗಿದೆ. ಈಗ ತಮ್ಮನ್ ನೋಡಿ ನೀವು ಮಾಡ್ತಾ ಇದೀವಿ ಸರ್. ಹೆಂಗಿದೆ ಇದು? ಈಗ ನಿಮ್ ತಮ್ಮನ್ ನೋಡ್ತಾ ಇದೀಯ, ಚೆನ್ನಾಗಿ ಬೆಳೀತಾ ಇದ್ದಾರೆ. ಆಮೇಲೆ ಈಗ ಇಡೀ ರಾಜ್ಯದಲ್ಲಿ ಅವ್ರಿಗೊಂದು ಪ್ರಶಸ್ತಿ ಪತ್ರ ಕೊಟ್ಟು ಅಭಿನಂದನೆ ಸಲ್ಲಿಸಿದ್ದಾರೆ. ಅದ್ರ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ನಮ್ಮ ತಮ್ಮ ಚೆನ್ನಾಗಿ ಬೆಳೆಯೋದಕ್ಕೆ ರಾಜ್ಯ ಸರ್ಕಾರದಿಂದ ನಮಗೆ ಪ್ರಶಸ್ತಿ ಕೊಟ್ಟು ಇವತ್ತು ಅವನ್ನ ನೋಡಿ ನಾವು ಹತ್ರ ಬೆಳಿಬೇಕಂತ ಇಷ್ಟಪಡ್ತಾ ಇದೀವಿ ಸರ್ ನಾವು. ನಿಮ್ಮ ಅಣ್ಣನ ಬಗ್ಗೆ ನೀವೇನ್ ಹೇಳ್ತೀರಾ? ಏನಿಲ್ಲ ಸರ್, ಅವರು ನಮ್ಮನ್ನು ಇದು ಮಾಡ್ತೀವಿ ಅಂತಾನ, ಅದಕ್ಕೆ ನಾವು ಎಲ್ಲ ಇದು ಮಾಡ್ತೀವಿ, ಇದೆಲ್ಲ ಇದು ಮಾಡ್ತಾ ಇದೀವಿ ಸರ್. ಎಲ್ಲರೂ ಮಾಡಿ ಅವರು ಚೆನ್ನಾಗಿ ಬೆಳೀಲಿ ಅಂತ ಎಲ್ಲ ಇದು ಮಾಡ್ತಾ ಇದೀವಿ ಸರ್ ಎಲ್ಲ. ಅಂದ್ರೆ ಈಗ ಕೆಲವರು ಅಣ್ಣ ತಮ್ಮಂದಿರು ನೋಡಿದ್ರೆ ಅಣ್ಣ ನೋಡಿದ್ರೆ ತಮ್ಮಂಗಾಗಲ್ಲ, ತಮ್ಮನ್ ನೋಡಿದ್ರೆ ಅಣ್ಣಂಗಾಗಲ್ಲ. ಇಲ್ಲ ಸರ್, ಏನಿಲ್ಲ ಹಾಳ ಕೈತಾರೆ, ಏನಿಲ್ಲ ಸರ್. ಇಬ್ರು ನಾವು ಯಾವತ್ತೂ ಅಂದ್ರೆ ಈಗ ನೀವೇ ಅವ್ರಿಗೆ ಫುಲ್ ಮಾರ್ಗದರ್ಶಕ. ಅಂದ್ರೆ ಇಲಾಖೆಯಿಂದ ಏನೇನ್ ಬರ್ತೈತೆ ಎಲ್ಲ ಕೊಡ್ಸ್ರಿ, ಆಮೇಲೆ ಬೆಳೆ ಹೆಂಗೆ ಅಂತ ಹೇಳ್ಕೊಡ್ರಿ ಎಲ್ಲ. ಆಯ್ತು, ನೀವು ಮುಂದೆ ಬೆಳೆ ಇಟ್ಟು ಬೆಳೆದಾದ್ಮೇಲೆ ನೀವು ಅವ್ರ ತರ ಒಂದು ಅಭಿನಂದನೆ ಪತ್ರ ತರಬೇಕು. ಆಯ್ತು 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 ಆಯ್ತು.